ಹಾಯ್ ಎಲ್ರಿಗೂ. ಇವತ್ತು ಶ್ರಾವಣ ಸೋಮವಾರ, ಅದಕ್ಕೆ ನಾನಿವತ್ತು ಬಂದಿರೋದು ಶ್ರೀ ದಕ್ಷಿಣಾಭಿಮುಖ ನಂದಿತೀರ್ಥ ಕಲ್ಯಾಣ ಕ್ಷೇತ್ರಕ್ಕೆ. ಸುಮಾರು 400,000 ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನಕ್ಕೆ ನಾವಿವತ್ತು ಆಗಮಿಸಿದ್ದೇವೆ. ಇಲ್ಲಿನ ವಿಶೇಷತೆಗಳೇನು, ಪೂಜೆಗಳೇನು, ವಿಭಿನ್ನತೆಗಳೇನು ಎಲ್ಲವನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ. ಈ ದೇವಾಲಯದಲ್ಲಿ ನಂದಿ ಮತ್ತು ಶಿವಲಿಂಗ ಎರಡೂ ವಿಗ್ರಹಗಳು ದಕ್ಷಿಣಾಭಿಮುಖವಾಗಿ ನೆಲೆಸಿರುವಂತಹದನ್ನ ನಾವಿಲ್ಲಿ ಕಂಡುಬರುತ್ತೇವೆ. ಶಿವಲಿಂಗಕ್ಕೆ ಎದುರಾಗಿ ನಂದಿ ನೆಲೆಸಿರುವುದು ಸರ್ವೇ ಸಾಮಾನ್ಯ. ಆದರೆ ಈ ದೇವಾಲಯದಲ್ಲಿ ಶಿವಲಿಂಗದ ಮೇಲೆ ನಂದಿ ನೆಲೆಸಿರುವಂತಹದ್ದು. ಅಷ್ಟೇ ಅಲ್ಲದೆ ಇಲ್ಲಿನ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ನಂದಿಯ ಬಾಯಿಂದ ನೀರು ಹರಿದು ಶಿವಲಿಂಗಕ್ಕೆ ಸದಾಕಾಲ ಅಭಿಷೇಕವಾಗಿ ಹಾಗೆಯೇ ಮುಂದೆ ಹರಿದು ಕಲ್ಯಾಣಿಯನ್ನು ಸೇರುವ ಒಂದು ಅಪರೂಪದ ಪುಣ್ಯಕ್ಷೇತ್ರ ಈ ನಂದಿತೀರ್ಥ ಕ್ಷೇತ್ರ. ಹಳ್ಳಿಯ ಮನೆಗಳ ಶೈಲಿಯ ರೀತಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವು ಧ್ಯಾನಕ್ಕೆ ತುಂಬ ಯೋಗ್ಯವಾದದ್ದು ಎಂದು ಇಲ್ಲಿಯ ಅರ್ಚಕರು ತಿಳಿಸ್ತಾರೆ. ಈ ನಂದಿಯ ಬಾಯಿನಲ್ಲಿ ಹರಿಯುವಂತಹ ನೀರು ಇಲ್ಲೇ ಪಕ್ಕದಲ್ಲಿರುವಂತಹ ಸಾಂಕೇಟಾಂಕಿಯ ನೀರು ಎಂದು ಸಂಶಯ ಬಂದಾಗ ಈ ನೀರನ್ನು ಪರೀಕ್ಷೆಗೊಳಿಸುತ್ತಾರೆ. ಸಾಂಕೇಟಾಂಕಿಯಲ್ಲಿ ಇರುವಂತಹ ನೀರು ಯೋಗ್ಯವಲ್ಲ, ಆದರೆ ನಂದಿಯ ಬಾಯಿಂದ ಹರಿದು ಬರುವಂತಹ ನೀರು ಕುಡಿಯಲು ಯೋಗ್ಯವಾಗಿರುತ್ತೆ ಎಂದು ಖಚಿತಪಡಿಸ್ತಾರೆ. ಅಷ್ಟೇ ಅಲ್ಲದೆ ಈ ನೀರಿನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅಂತ ಕೂಡ ತಿಳಿದು ಬರುತ್ತೆ. ಇಲ್ಲಿನ ಎಷ್ಟೋ ಭಕ್ತಾದಿಗಳು ಆ ನೀರನ್ನು ಸೇವಿಸಿ ತಮ್ಮ ರೋಗದಿಂದ ಮುಕ್ತಿ ಆಗಿರುವಂತಹ ಉದಾಹರಣೆಗಳನ್ನು ನಾವಿಲ್ಲಿ ನೋಡಬಹುದು. ಈ ನೀರಿಗೆ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಕೂಡ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಯಾವುದೇ ಸಮಾರಂಭಗಳಿರ್ಬೋದು, ಸಂಭ್ರಮಗಳಿರಬಹುದು, ಈ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಪ್ರೋಕ್ಷಣೆ ಮಾಡುವುದರಿಂದ ಸುಖ ಶಾಂತಿ ನೆಲೆಸುತ್ತೆ ಅನ್ನುವಂತಹ ಒಂದು ನಂಬಿಕೆ ಇಲ್ಲಿಯ ಭಕ್ತಾದಿಗಳದ್ದು. ಈ ದೇವಾಲಯದಲ್ಲಿ ಸಿಗುವಂತಹ ವಿಶೇಷವಾದ ಪ್ರಸಾದ ಏನಪ್ಪ ಅಂತಂದರೆ, ನಂದಿ ಬಾಯಿಂದ ಹರಿದು ಬರುವಂತಹ ತೀರ್ಥವೇ ಇಲ್ಲಿಯ ವಿಶೇಷವಾದ ಪ್ರಸಾದ ಎಂದು ಭಕ್ತಾದಿಗಳು ಸದಾಕಾಲ ಭಾವಿಸ್ತಾರೆ. ಇಲ್ಲಿ ಇರುವ ಕಲ್ಯಾಣಿಯಲ್ಲಿ ನಾಣ್ಯವನ್ನು ಹಾಕಿ ಬೇಡಿಕೊಂಡರೆ ಆ ಕೆಲಸ ಕೈಗೂಡುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹಾಗೆ ಆಗಿರುವಂತಹ ಉದಾಹರಣೆಗಳು ಕೂಡ ಸಾವಿರಾರು ಇಲ್ಲಿ ಕಂಡುಬರುತ್ತೆ. ಹಾಗೆ ಇಲ್ಲಿನ ವಿಶೇಷ ಪೂಜೆಗಳೇನಪ್ಪ ಅಂತಂದರೆ, ಇಲ್ಲಿ ಶಿವಲಿಂಗ ದಕ್ಷಿಣಾಭಿಮುಖವಾಗಿ ನೆಲೆಸಿರುವುದರಿಂದ ಇಲ್ಲಿ ಗುರುವಾರ ಶಿವಲಿಂಗಕ್ಕೆ ವಿಶೇಷವಾದ ಅಭಿಷೇಕವನ್ನು ಮಾಡಲಾಗುತ್ತೆ. ಹಾಗೆ ಆ ದಿನ ಭಕ್ತಾದಿಗಳಿಗೆ ದರ್ಪಣ ಮೂರ್ತಿ ದಾರವನ್ನು ಕಟ್ಟಲಾಗುತ್ತೆ. ಈ ದಾರವನ್ನು ಕಟ್ಟಿಸ್ಕೊಳ್ಳೋದ್ರಿಂದ ಸಂಕಷ್ಟಗಳು ದೂರ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಜನರಲ್ಲಿ ಇಲ್ಲಿ ಇದೆ. ಹಾಗೆ ಶ್ರಾವಣ ಸೋಮವಾರದಲ್ಲಿ ಕೂಡ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗತ್ತೆ. ಆದರೆ ಕೊನೆಯ ಶ್ರಾವಣ ಸೋಮವಾರದ ದಿನ ಇಲ್ಲಿ ದೀಪೋತ್ಸವವನ್ನು ನಡೆಸ್ತಾರೆ. ಆ ದಿನ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ದೀಪವನ್ನು ಬೆಳಗಬಹುದು. ಹಾಗೆ ಇಲ್ಲಿ ವರ್ಷಕ್ಕೆ ಒಂದು ಬಾರಿ ಶಿವದೀಪ ಮತ್ತು ವಿಷ್ಣು ದೀಪೋತ್ಸವವನ್ನು ಕೂಡ ಮಾಡ್ತಾರೆ. ಹಾಗೆ ಶಿವಲಿಂಗದ ದೇವಸ್ಥಾನ ಅಂತಂದರೆ ಶಿವರಾತ್ರಿಯನ್ನು ನಾವು ಮರಿಲಿಕ್ಕಾಗುತ್ತಾ? ಶಿವರಾತ್ರಿ ದಿನ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಹಾಗೆ ಲಕ್ಷಾಂತರ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಆಗಮಿಸಿ ಇಲ್ಲಿ ಆ ದಿನ ಶಿವನ ದರ್ಶನವನ್ನು ಪಡಿತಾರೆ. ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿರುವ ಜನ ಮಾತ್ರವಲ್ಲದೆ ವಿದೇಶಗಳಿಂದ ಕೂಡ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದು ನಂದಿ ತೀರ್ಥವನ್ನು ಸ್ವೀಕರಿಸುತ್ತಾರೆ. ಕೇಳಿಸ್ಕೊಂಡ್ರಿ ಅಲ್ವಾ ಇಲ್ಲಿನ ವಿಶೇಷತೆಗಳು? ಹಾಗೂ ಇದನ್ನೇನಕ್ಕೆ ದಕ್ಷಿಣಾಭಿಮುಖ ನಂದಿತೀರ್ಥ ಕಲ್ಯಾಣ ಕ್ಷೇತ್ರ ಅಂತ ಕರೀತಾರೆ ಅಂತಲೂ ನಿಮಗೆ ತಿಳಿದು ಬಂತು ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಂದು ಸಾರಿ ಭೇಟಿ ನೀಡಿ ಈ ಸೌಂದರ್ಯವನ್ನು ಒಂದು ಸರಿ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿನ ಕಲ್ಯಾಣಿಯಲ್ಲಿ ಓಡಾಡುವಂತಹ ಆಮೆಗಳು ಹಾಗೆ ಮೀನುಗಳನ್ನು ನೋಡೋಕ್ಕೆ ಒಂದು ಅದ್ಭುತ ಅನ್ನಿಸ್ತು. ಯಾಕೆ, ಅದರಲ್ಲಿ ಏನು ಅದ್ಭುತ ಇದೆ ಅಂತ ಹೇಳ್ತಾ ಇದ್ದೀರಾ? ಆ ಮೂಕ ಪ್ರಾಣಿಗಳು ಆ ಮೆಟ್ಲು ಮೇಲೆ ಬಂದು ಹಾಡ್ಕೊಳ್ತಾ ಇದ್ವು. ಅಷ್ಟು ಜನ ಇದ್ರೂ ಅವಕ್ಕೆ ಅಲ್ಲಿ ಒಂದು ಧೈರ್ಯ ಇದೆ ಅಂತ ಅನಿಸಿದ್ರೆ ಅಲ್ಲಿ ದೈವಶಕ್ತಿ ಇದೆ ಅಂತಲೇ ಅಲ್ವಾ? ನೀವು ಬೆಂಗಳೂರು ಮಲ್ಲೇಶ್ವರಂ ಕಡೆ ವಾಸವಾಗಿದ್ದರೆ ಅಥವಾ ಬೆಂಗಳೂರಿಗೆ ವಿಸಿಟ್ ಮಾಡಿದ್ರೆ ಈ ದೇವಸ್ಥಾನವನ್ನು ತಪ್ಪದೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಈ ದೇವಾಲಯ 1997ರವರೆಗೂ ಮಣ್ಣಿನಲ್ಲಿ ಮುಚ್ಚಿ ಹೋಗಿರುತ್ತದೆ.
ಈ ಭೂಮಿಯನ್ನು ತೆಗೆದುಕೊಂಡಂತಹ ವ್ಯಕ್ತಿ ಭೂಮಿಯನ್ನು ಅಗೆಯಲಾರಂಭಿಸಿದಾಗ ಸುಂದರವಾದ ಶಿವಮೂರ್ತಿ ಪತ್ತೆಯಾಗುತ್ತೆ. ಹಾಗೆ ಸ್ವಚ್ಛಗೊಳಿಸುತ್ತಾ ಮೇಲಿನ ನಂದಿ ವಿಗ್ರಹ ಕಣ್ಣಿಗೆ ಬೀಳುತ್ತೆ. ಆ ನಂದಿ ವಿಗ್ರಹವನ್ನು ಸ್ವಚ್ಛಗೊಳಿಸುವಾಗ ಅದರ ನಂದಿಯ ಬಾಯಿಂದ ನೀರು ಚಿಮ್ಮಿ ಶಿವಲಿಂಗದ ಮೇಲೆ ಹರಿಯಲು ಪ್ರಾರಂಭಿಸುತ್ತದೆ. ಆಗ ಇದನ್ನು ಅಲ್ಲಿರುವಂತಹ ಕೆಲವು ಮುಖಂಡರು ಹೋರಾಟ ಮಾಡಿ ಈ ದೇವಸ್ಥಾನವನ್ನು ಉಳಿಸ್ಕೊಳ್ತಾರೆ. ಈ ದೇವಸ್ಥಾನದ ವೈಶಿಷ್ಟ್ಯತೆ ಅಂತೂ ನಿಜವಾಗ್ಲೂ ನನಗೂ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಬಂದು ದರ್ಶನ ಪಡೆದಿದ್ದು ನನಗೆ ತುಂಬಾ ಖುಷಿ ಅನ್ನಿಸ್ತು. ನೀವು ಕೂಡ ಒಮ್ಮೆ ಆದರೂ ಭೇಟಿ ನೀಡಿ ಇಲ್ಲಿ ದರ್ಶನ ಪಡೆದು ಇಲ್ಲಿಯ ತೀರ್ಥವನ್ನು ಸ್ವೀಕರಿಸಿ, ಹಾಗೆ ನಿಮ್ಮ ಮನಸ್ಸಿನ ಇಚ್ಛೆಗಳು, ಆಸೆಗಳು ಏನೇ ಇದ್ದರೂ, ಸಂಕಷ್ಟಗಳಿದ್ದರೂ ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ಬನ್ನಿ. ಹಾಗೆ ಈ ದೃಶ್ಯವನ್ನು ಕಣ್ತುಂಬ್ಕೊಳಕ್ಕೆ ಒಂದು ಅದ್ಭುತ ಅಂತ ಹೇಳ್ಬೋದು. ಆ ಶಿವಲಿಂಗದ ಮೂರ್ತಿಯನ್ನು ನೋಡ್ತಾ ಇದ್ದರೆ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಸಂಕಷ್ಟಗಳು ಆಲ್ರೆಡಿ ನಿವಾರಣೆ ಆಗಿದೆಯೇನೋ ಅನ್ನುವಂತಹ ಒಂದು ಭಾವನೆ ಮೂಡಿ ಬರೋದಂತೂ ಖಂಡಿತ ಸುಳ್ಳಲ್ಲ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.